ವಿಶಾಖ 1000 ತಪ್ಪು ಮಾಡಲಿ, ನಾನು ನೀತಿ ನಿಯಮ ತಪ್ಪಿ ನಡೆಯೋಕ್ಕಾಗಲ್ಲ. ಧರ್ಮ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ವಿಶಾಖ ಒಂದು ಹೆಣ್ಣು. ಈಗ ಅವಳಿಗೆ ಮಗುವಾಗಿದ್ದು ಹೇಳಿದ್ರೆ ಒಂದು ಹೆಣ್ಣಿಗೆ ನಾನು ಎಲ್ರಿದ್ರು ಅವಮಾನ ಮಾಡ್ದಾಗುತ್ತೆ. ಬೇಡ, ಅವಳಿ ಅವಮಾನ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡ್ರೆ ಬೇಡ. ಅದಕ್ಕೆ ನಾನೇ ಹೊಣೆ ಆಗ್ತೀನಿ. ಶರಣಾಗತರಿಗೆ ಆಶ್ರಯ ಕೊಡೋದು ನನ್ನ ಜವಾಬ್ದಾರಿ. ನಾನು ವಿಶಾಖಂಗೆ ಪ್ರಾಮಿಸ್ ಮಾಡಿದ್ದೀನಿ, ಅದರಂತೆ ನಡ್ಕೋತೀನಿ. ಆದ್ರೆ ವಿಕ್ರಮ್ ಸುದ್ದಿನ ನಾನು ಹೇಳೋಕ್ಕಾಗಲ್ಲ. ಹೇಳಿದ್ರೆ ಅಮ್ಮ ಅಜ್ಜಿಗೆ ದೊಡ್ಡ ಆಘಾತ ಆಗ್ಬೋದು. ಅಪ್ರಿಯವಾದ ಸತ್ಯನ ಹೇಳೋದ್ಕಿಂತ ಮೌನವಾಗಿರೋದೇ ವಾಸಿ. ನೋಡಿ, ತಾವು ಈ ಸಮಯದಲ್ಲಿ ಹೀಗೆ ಮೌನವಾಗಿರೋದು ಸಮಂಜಸ ಅಲ್ಲ. ನನ್ನ ಮಾತು ಕೇಳಿ. ನಿಮ್ಮ ಮೌನ ಮುರಿರಿ ಅಳಿಯಂದ್ರೆ. ದಯವಿಟ್ಟು ಮಾತಾಡಿ. ಅಪ್ಪ, ಅವ್ರೇನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ದಯವಿಟ್ಟು ಅವ್ರ ಹತ್ರ ಏನು ಕೇಳಬೇಡಿ. ವಿಶಾಖನ್ನ ಇಲ್ಲಿಂದ ಕರ್ಕೊಂಡು ಹೋಗಿಪ್ಪ. ಇಲ್ಲ, ನಾನು ಕರ್ಕೊಂಡು ಹೋಗಲ್ಲ. ಅವಳು ನನ್ನ ಸಂಸಾರದಿಂದ ಹೊರಗೆ, ಈ ಸುಂದರವಾದ ಪರಿವಾರದಿಂದಾನೂ ಅವಳು ಹೊರಗೆ. ನಮ್ಮಗಳ ಮಧ್ಯೆ ಇರೋದಕ್ಕೆ ಅವಳಿಗೆ ಯಾವುದೇ ಅರ್ಹತೆನೂ ಇಲ್ಲ. ನಾನು ಕರ್ಕೊಂಡು ಹೋಗಲ್ಲ ಖುಷಿ. ನಿಮ್ಮ ಕೈ ಮುಗಿದು ನಾನು ಬೇಡ್ಕೊಳ್ತೀನಿ. ದಯವಿಟ್ಟು ಈ ಸಮಸ್ಯೆಗೆ ಬೇಗ ಒಂದು ಪರಿಹಾರ ಕಂಡುಕೊಳ್ಳಿ. ನೋಡಿ, ಇದನ್ನ ನಾನು ನನ್ನ ಮಗಳು ರಾಧಿಕನ ಸುಖ ಸಂತೋಷಕ್ಕೆ ಹೇಳ್ತಾ ಇದ್ದೀನಿ ಅಂತ ತಾವು ಅನ್ಯಥಾ ಭಾವಿಸ್ಬೇಡಿ. ನನ್ನ ಉದ್ದೇಶ ಅದಲ್ಲ. ಈ ಮನೆ ಉತ್ತರೋತ್ತರ ಸಮೃದ್ಧಿಯಾಗಿರ್ಲಿ, ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸ್ವಾಮಿ. ನನ್ನ ಮಾತು ಕೇಳಿ. ಅಂದ್ರೆ ರೋಗ ಹಳೇದಾದಷ್ಟು ಅದನ್ನ ವಾಸಿ ಮಾಡೋದು ಬಹಳ ಕಷ್ಟ. ದಯವಿಟ್ಟು ಒಂದು ನಿರ್ಧಾರಕ್ಕೆ ಬನ್ನಿ. ನನ್ನ ಕ್ಷಮಿಸಿ. ನಿಮ್ಮ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಈ ಸಮಸ್ಯೆ ಬಗೆಹರಿಸೋದ್ರಲ್ಲಿ ನಾನು ಅಸಮರ್ಥ ಇದ್ದೀನಿ. ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಇದ್ರೆ ಅದು ಈ ಮನೆಯಿಂದಾನೇ ಆಗಬೇಕು.
ಸರಿಯಾದ ನಿರ್ಧಾರನ ಸರಿಯಾದ ಸಮಯದಲ್ಲಿ ತಗೊಳ್ಳಿ. ಲಾಟ್ ವಿಶು, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಈ ಮನೇಲಿ ಎಲ್ಲರೂ ನನ್ನ ವಿರುದ್ಧ ಆಗಿದ್ದಾರೆ. ಅಪ್ಪ ಅಮ್ಮನೇ ನನಗೆ ಶತ್ರುಗಳು. ರಾಧಿಕಾ ಕೂಡ ನನ್ನನ್ನು ದೂರ ಇಟ್ಟಿದ್ದಾಳೆ. ಅದರಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿದ್ರಿ. ನಿಮ್ಮ ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನನಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ವಿಶು, ಥ್ಯಾಂಕ್ ಯು ವೆರಿ ಮಚ್. ಇದು ಆಕಸ್ಮಿಕ. ಇದ್ರಲ್ಲಿ ನನ್ನ ಒಳ್ಳೆತನ ಏನೂ ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ನನ್ನ ಲೈಫಲ್ಲಿ ಬಂದಿದ್ದೀರಾ. ಇದನ್ನ ವಿಧಿ ಅನ್ಬೇಕೋ, ಹಣೆ ಬರ ಅನ್ಬೇಕೋ, ಅದೃಷ್ಟ ಅನ್ಬೇಕೋ, ದುರದೃಷ್ಟ ಅನ್ಬೇಕೋ ಗೊತ್ತಿಲ್ಲ. ನೀವು ನಮ್ಮಿಂದ ದೂರ ಹೋದಷ್ಟು ಆ ವಿಧಿ ವಾಪಸ್ ನಿಮ್ಮನ್ನು ಕರ್ಕೊಂಡ್ಬಂದು ನಮ್ಮ ಮನೇಲೇ ಬಿಟ್ಟಿದೆ. ನೀವು ನಮ್ಮ ಮನೇಲಿರೋರ್ಗೂ ನಿಮ್ಮನ್ನ ಕೇರ್ ಮಾಡೋದು ನನ್ನ ಕರ್ತವ್ಯ. ಆದ್ರೆ ನೀವು ನನಗೆ, ರಾಧಿಕಾಗೆ, ಈ ಮನೆಗೆ, ಸ್ವಂತ ನಿಮ್ಮ ಅಪ್ಪ ಅಮ್ಮನಿಗೆ ಮಾಡಿದ್ರೋ ನೆನ್ಸ್ಕೊಂಡ್ರೆ ನಿಮ್ಮ ಮೇಲೆ ಕೆಟ್ಟ ಕೋಪ ಬರುತ್ತೆ. ಆದ್ರೆ ನಾವು ನಿಮ್ಮ ಹಾಗಿರೋಕ್ಕಾಗಲ್ಲ. ನಮಗೆ ಮನುಷ್ಯತ್ವ ಅನ್ನೋದಿದೆ, ಆತ್ಮಸಾಕ್ಷಿ ಅನ್ನೋದಿದೆ. ನಿಮಗೆ ನನ್ನಿಂದ ಆಗಲಿ, ರಾಧಿಕನಿಂದಾಗಲಿ ಏನಾದರೂ ನಷ್ಟ ಆಗಿದ್ರೆ ಅಥವಾ ತೊಂದರೆ ಆಗಿದ್ರೆ ಅದನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಆ ನ್ಯಾಯ ತೀರ್ಮಾನ ಆಗೋವರೆಗೂ ಮಾತ್ರ ನಿಮಗೆ ಈ ಮನೇಲಿ ಜಾಗ. ನಿಮಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ತಕ್ಕ ಹಾಗೂ ನಡ್ಕೋತೀನಿ. ಅದನ್ನು ಬಿಟ್ಟು ನಿಮ್ಮ ನಡುವೆ ಬೇರೆ ಯಾವುದೇ ರಿಲೇಶನ್ಶಿಪ್ ಇಲ್ಲ. ನೀವು ಆ ಥರದ್ದು ಯಾವುದೇ ಭ್ರಮೆ ಇಟ್ಕೊಳ್ಳೋ ಅಗತ್ಯ ಇಲ್ಲ.
ರೋಗ ಹಳೇದಾದಷ್ಟು ಅದನ್ನ ವಾಸಿ ಮಾಡೋದು ಬಹಳ ಕಷ್ಟ. ದಯವಿಟ್ಟು ಸರಿಯಾದ ನಿರ್ಧಾರನ ಸರಿಯಾದ ಸಮಯದಲ್ಲಿ ತಗೊಳ್ಳಿ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು. ಅಲ್ಲಿವರೆಗೂ ವಿಶಾಖ ಇಲ್ಲೇ ಇರ್ತಾಳೆ. ವಿಶಾಖ, ನೀನು ಅಷ್ಟೆ. ನಾನು ಈ ಮನೆಯಿಂದ ಹೋಗು ಅನ್ನೋವರೆಗೂ ನೀನು ಈ ಮನೆ ಬಿಟ್ಟು ಹೋಗಬಾರ್ದು. ಅಪ್ಪ ಆಡಿದ ಮಾತಿಂದ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನ್ ದ್ವಂದ್ವ ಇದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಏನೇ ನಿರ್ಧಾರ ತಗೊಳ್ಳಿ, ಅದಕ್ಕೆ ನನ್ನ ಬೆಂಬಲ ಇದೆ ನಿಮ್ಗೆ. ನಾನು ನಿಮ್ ಜೊತೆ ಇರ್ತೀನಿ. ನೀವು ಹೇಳೋವರೆಗೂ ವಿಶಾಖನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವಳು ಮೊದಲಿನ ಹಾಗೆ ಆಗೋವರೆಗೂ ನಾನು ಅವಳ ಆರೋಗ್ಯದ ನಿಗಾ ವಹಿಸ್ತೀನಿ. ನಾನು ಲಾಯರ್ ಹತ್ರ ಮಾತಾಡಿ ವಿಕ್ರಮ್ನ ಜೈಲಿಂದ ಬಿಡಿಸೋ ವ್ಯವಸ್ಥೆ ಮಾಡ್ತೀನಿ. ಅದೊಂದೇ ನಮಗೆ ಉಳಿದಿರೋ ದಾರಿ. ವಿಶಾಖನ ವಿಕ್ರಮ್ ಹತ್ರ ಸೇರಿಸೋದ್ರಿಂದ ನಮ್ಮ ಜವಾಬ್ದಾರಿ ಕಡಿಮೆ ಆಗಬಹುದು. ಒಂದ್ ರೀತಿಲಿ ವಿಕ್ರಮ್ ಬಿಡುಗಡೆ ಆದ್ರೆ ನಾವು ಬಿಡುಗಡೆ ಆದ ಹಾಗೆ. ಆದ್ರೆ ವಿಕ್ರಮ್ಗೆ ಬೇಲ್ ಕೊಟ್ಟು ಜೈಲಿಂದ ಬಿಡಿಸೋದು ನನ್ನ ಅಂತಸಾಕ್ಷಿ ಒಪ್ತಾ ಇಲ್ಲ. ನಾನು ಮಾಡಿರೋ ಒಂದ್ ತಪ್ಪನ್ನು ಮುಚ್ಚೋದಕ್ಕೆ ಇನ್ನೊಂದು ತಪ್ಪನ್ನು ಮಾಡ್ತಾ ಇದ್ದೀನಿ ಅಂತ ಅನ್ಸ್ತಾ ಇದೆ. ನೀವು ಏನ್ ಹೇಳ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಬಿಡಿಸಿ ಹೇಳಿ. ನಾನೊಬ್ಬ ಧರ್ಮಾಧಿಕಾರಿ. ನ್ಯಾಯ, ನೀತಿ, ಧರ್ಮ, ಸತ್ಯ ಇವುಗಳ ಪರವಾಗಿ ಕೆಲಸ ಮಾಡಬೇಕಾಗಿರೋನು. ಅಪ್ಪಂಗೆ, ಅಜ್ಜಂಗೆ ಸಮಾಜದಲ್ಲಿ ಇದೇ ವಿಷಯದಲ್ಲಿ ಗೌರವ ಇತ್ತು. ಅಂಥವ್ರ ಉತ್ತರಾಧಿಕಾರಿಯಾದ ನಾನು ನ್ಯಾಯಪೀಠದಲ್ಲಿ ಕೂತು ಜನರಿಗೆ ತಿಳುವಳಿಕೆ ಹೇಳಬೇಕಾದವ್ ನಾನೇ ಒಬ್ಬ ಕ್ರಿಮಿನಲ್ಗೆ ದುಡ್ಡು ಕೊಟ್ಟು ಜೈಲಿಂದ ಬಿಡಿಸ್ತಾ ಇದ್ದೀನಿ. ಇದು ಸರಿನಾ? ಪದರೆ ಸರೆ ಪದ ಪದರೆ ಸರೆ ಪದ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಈ ಪದವಿನ ದುರುಪಯೋಗ ಪಡಿಸ್ಕೊಂಡು ಹಾಗಾಗಲ್ವಾ? ನಾನೇ ಸತ್ಯ ಧರ್ಮದ ವಿರೋಧವಾಗಿ ನಡೆದ್ರೆ ನ್ಯಾಯಪೀಠದಲ್ಲಿ ಕೂರುವಂತ ಯೋಗ್ಯತೆ ನನಗೆ ಎಲ್ಲಿರುತ್ತೆ? ಧರ್ಮಾಧಿಕಾರಿಯಾಗಿ ಮುಂದುವರಿಯೋದಕ್ಕೆ ಅಯೋಗ್ಯ ಅನ್ಸ್ಕೊಳಲ್ವಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀರಾ ನೀವು. ಇನ್ನು ಸ್ವಲ್ಪ ಸಮಯ ತಗೊಳ್ಳಿ. ನಿಧಾನಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡಿ. ಯಾರು ಏನೇ ಹೇಳಿ ನಿಮಗ್ ಸರಿ ಅಂತ ಅನ್ಸಿದ್ದನ್ನೇ ನೀವು ಮಾಡಿ. ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾರು ಧರ್ಮನ ಕಾಪಾಡ್ತಾರೋ ಅವ್ರನ್ನ ಧರ್ಮ ಕಾಪಾಡುತ್ತಂತೆ. ಏನೇ ಆಗ್ಲಿ, ಏನೇ ಕಷ್ಟ ಬರ್ಲಿ, ನ್ಯಾಯದ ಹಾದಿನಲ್ಲೇ ನಡೀರಿ. ಇಡೀ ಜಗತ್ತೇ ನಿಮ್ ವಿರುದ್ಧ ನಿಂತ್ರು ನಾನ್ ನಿಮ್ ಜೊತೆ ಇರ್ತೀನಿ. ಕೃಷ್ಣನ್ ಮೇಲಾಣೆ.
ಈ ರೀತಿ ಸಂಕಟ ಪಡೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಕಷ್ಟನೋ ಸುಖನೋ ಏನೇ ಬರ್ಲಿ ನಾನ್ ನಿಮ್ ಜೊತೆ ಇರ್ತೀನಿ. ಮದುವೆ ಸಮಯದಲ್ಲಿ ಮಾತ್ರ ನಿಮ್ ಜೊತೆ 7 ಹೆಜ್ಜೆ ತುಳಿದಿದ್ದಲ್ಲ, ಜೀವನ ಪೂರ್ತಿ ನಿಮ್ ಜೊತೆ ಹೆಜ್ಜೆ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನನ್ನ ಉಸಿರು ಇರೋವರೆಗೂ ಆ ಮಾತನ್ನ ನಾನು ಉಳಿಸ್ಕೋತೀನಿ. ಮಾತ್ರೆ ತಗೊಳ್ಳಿ ಅಜ್ಜಿ. ಮಾತ್ರೆ ತಗೊಳ್ಳೋದು ಹಾಗಿರ್ಲಿ, ವಿಶಾಖ ಎಲ್ಲಿ ಸಿಕ್ಕಿದ್ಲು ನಿಮ್ಗೆ? ವಿಶು ಅವಳನ್ನ ಮನೆ ಕರ್ಕೊಂಡು ಬರುವಂತದ್ದು ಏನಾಯ್ತಲ್ಲಿ? ಬಲವಾದ ಕಾರಣ ಇಲ್ಲದೆ ವಿಶು ಹಾಗೆ ಹಠ ಮಾಡೋನಲ್ಲ. ಮನಸ್ಸಿಗೆ ಏನೇ ದುಃಖ ಆದ್ರೂ ಮೊದಲು ಬಂದು ನನಗೆ ಹೇಳ್ಕೊಳ್ತಾ ಇದ್ದ. ವಿಶಾಖನ್ ಮದ್ವೆ ಆದ್ಮೇಲೆ ಇವನ್ ಜೀವನಾನೇ ಬದಲಾಗೋಯ್ತು. ಇವನ್ ವಿಶುನೇ ಅಲ್ವೋ ಏನೋ ಅನ್ನೋಷ್ಟು ಬದಲಾಗೋದು. ವಿಶು ಇಷ್ಟಪಟ್ಟಿದ್ದು ವಿಶಾಖನಲ್ಲ, ನಿನ್ನನ್ನ. ಮದ್ವೆ ಆಗ್ಬೇಕು ಅನ್ಕೊಂಡಿದ್ದು ನಿನ್ನನ್ನೇ ಅಂತ ನನಗೆ ಎಷ್ಟೋ ತಿಂಗಳಾದ್ಮೇಲೆ ಗೊತ್ತಾಯ್ತು. ಅಲ್ಲಿ ತನಕ ಅವನು ಒಂಟಿಯಾಗೆ ಕೊರಗ್ತಾ ಇದ್ದ. ನಿನ್ ಮದ್ವೆ ಆದ್ಮೇಲೆ ಅವನ್ ಸ್ವಲ್ಪ ದಿನ ಖುಷಿಯಾಗಿದ್ದು. ಈಗ ಪುನಃ ಈ ವಿಶಾಖ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಅವನ್ ಬುದ್ಧಿಗೆ ಮಂಕ್ ಹಿಡಿದಿದೆ, ಮಂಕು. ರಾಧಿಕಾ ಅವಳ ಮನೆಗೆ ಕರ್ಕೊಂಡು ಬರಕ್ಕೆ ಕಾರಣ ಏನು ಅಂತ ಗೊತ್ತಾದ್ರೆ ನಾನು ವಿಷಯ ಹತ್ರ ಮಾತಾಡ್ಬೋದು, ಅದಕ್ಕೊಂದು ಪರಿಹಾರನೂ ಹೇಳ್ಬಹುದು. ಅವ್ರಾಗವ್ರೆ ಅದನ್ನ ಹೇಳ್ಬೇಕು ಅಜ್ಜಿ, ನಾನ್ ಹೇಳಕ್ಕಾಗಲ್ಲ. ವಿಶಾಖ ಮಗುನ ಕಳ್ಕೊಂಡಿದ್ದು, ಮಾನಸಿಕವಾಗಿ ಅವಳಿಗೆ ಆಘಾತ ಆಗಿದ್ದು ಎಲ್ಲ ತನ್ನಿಂದಾನೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಗೆ ಹೇಳಲಿ? ಹೇಳಕ್ಕಾಗಲ್ಲ ಅಜ್ಜಿ, ಆಗಲ್ಲ. ರಾಧಿಕಾ, ಈ ಗಂಡಸರು ಬುದ್ಧಿ ಯಾವಾಗ್ಲೂ ಚಂಚಲ. ವಿಶು ನನ್ನ ಮೊಮ್ಮಗ ಆದ್ರೇನಂತೆ, ಅವನು ಗಂಡಸೆ ತಾನೆ. ಅವನ ಬುದ್ಧಿಗೂ ಗ್ರಹಣ ಹಿಡಿದಿದೆ. ಅಳಬೇಡ ಮರಿ, ಧೈರ್ಯ ತಗೋ. ದೇವಾನು ದೇವತೆಗಳಿಗೂ ಈ ಕಷ್ಟ ತಪ್ಪಿದ್ದಲ್ಲ. ಈ ಸಂಸಾರದಲ್ಲಿ ಗಂಡ ತಪ್ಪು ಮಾಡಿದ್ರು ಹೆಂಡತಿಗೆ ಕಷ್ಟ, ಹೆಂಡತಿ ತಪ್ಪು ಮಾಡಿದ್ರು ಹೆಂಡತಿಗೆ ಕಷ್ಟ. ಇದ್ರಲ್ಲಿ ಅವ್ರದ್ದೊಬ್ರದ್ದೇ ತಪ್ಪಿಲ್ಲ ಅಜ್ಜಿ, ನಂದು ತಪ್ಪಿದೆ. ವಿಶಾಖನ್ನ ಹತ್ರ ಸೇರಿಸಿದ್ದೆ ನನ್ನ ತಪ್ಪು.
ಅವಳ ಜೊತೆ ಮಾತಾಡಕ್ಕೆ ಹೋಗ್ಬಾರ್ದಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ.